ಸರ್ ಅದೇ ನೀವು ಬ್ಲ್ಯಾಕ್ ಅಲ್ಲಿ ಬಂದಿದ್ದೀರಾ. ನಾನು ಕೇಳಬೇಕು ಕ್ವಶನ್ ಇವಾಗ ಫಸ್ಟ್ ಹೇಳಿ. ನಾವು ಕ್ವಶನ್ ಮಾಡೋದು ನಮ್ಮ ಕೆಲಸ ಸರ್. ಹಾ ಕ್ವಶನ್ ಮಾಡೋದು ನಮ್ಮ ಕೆಲಸ ಮಾಡಲ್ಲ ಅಂತ ಆನ್ಸರ್. ಅದು ಯು ಐ ಸಿನಿಮಾ ನೀವು ಹೇಳಿದಾಗೆ ಯು ಐ ಸಿನಿಮಾದಲ್ಲಿ ಎಲ್ಲ ಡೈನಮಿಕ್ಸ್ ಉಲ್ಟಾ ಆಗುತ್ತೆ. ಅಲ್ವಾ? ಕೇಳಿ ಸರ್ ಹೇಳಿ. ಈಗ ನಾವು ಕೇಳ್ಬೋದಲ್ವಾ? ಕೇಳಿ ಸರ್. ಲಾಸ್ಟ್ ಶಾಟ್ ಏನು ಗೊತ್ತಾಯ್ತಾ? ಲಾಸ್ಟ್ ಶಾಟ್ ಆಫ್ ದಿ ಫಿಲಮ್ ನೀವೇ. ಲಾಸ್ಟ್ ಶಾಟ್ ನಾವು ರಿವ್ಯೂ ತಗೊಳಕ್ಕೋಸ್ಕರ ಆಚೆ ಬರ್ತೀವಿ. ರಿವ್ಯೂ ತಗೊಳ್ಳೋದಕ್ಕೆ ನಾವು ಆಚೆ ಬರ್ತೀವಿ 5 minutes 10 minutes ಬಿಫೋರ್. ಅಲ್ಲ ಲಾಸ್ಟ್ ಶಾಟ್ ನೋಡಿದ್ರೆ ಏನು ರಿವ್ಯೂ ತಗೊಂತೀರಾ ನೀವು? ಅದಕ್ಕೆ ಥಿಂಕ್ ಮಾಡ್ತಾ ಇದ್ದೀನಿ. ನಿಮ್ಮ ಲಾಸ್ಟ್ ಶಾಟ್ ಚೆನ್ನಾಗೇ ಇರುತ್ತೆ ಸರ್. ನಿಮ್ಮನ್ನ ಜನರಿಗೆ ತಲುಪಿಸ್ಬೇಕು, ನೀವು ಮಾಡಿರೋ ಸಿನಿಮಾಗಳನ್ನ ಜನರಿಗೆ ತಲುಪಿಸ್ಬೇಕು ಅಂತಂದರೆ ನಾವು ಕ್ಲೈಮ್ಯಾಕ್ಸ್ಗಿಂತ 10 ನಿಮಿಷ ಮುಂಚೆ ಥಿಯೇಟರಿಂದ ಆಚೆ ಬರಲೇಬೇಕು. ನಾನು ಲಾಸ್ಟಲ್ಲೇ ತಲುಪಿಸಿರೋದು, ನೀವು ಅದನ್ನೇ ನೋಡಿದೆ ಹೊರಗೆ ಬಂದು ಏನು ತಲುಪಿಸ್ತೀರಾ? ಸರ್ ಜನ ಹೇಳ್ತಾರೆ ಸರ್ ನೀವು ಕ್ಲೈಮ್ಯಾಕ್ಸ್ ಏನು ಕೊಟ್ಟಿದ್ದೀರಾ ಅಂತ, ಅದನ್ನ ನಾವು ಜನರಿಗೆ ತಲುಪಿಸೋ ಕೆಲಸ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಇದು ಮಾಡ್ತಿಲ್ಲ, ನೀವು ನೋಡಿದ್ರ ಅಂತ ಒಂದು ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಇಲ್ಲ ಸರ್, ನಾವು ಯಾವುದು ಕ್ಲೈಮ್ಯಾಕ್ಸ್ 10 minutes ನೋಡಲ್ಲ ಸರ್. ಲಾಸ್ಟ್ 10 ಬಿಗಿನಿಂಗು ಲಾಸ್ಟ್ ಎರಡು. ಓಕೆ, ಬಿಗಿನಿಂಗ್ ನೋಡ್ತೀವಿ ಸರ್. ಬಿಗಿನಿಂಗ್ ನೋಡಿದೆ. ಗೊತ್ತಾಯ್ತು. ಕ್ವಶನ್ ಕೇಳೋ ಹಾಗೆ ಇಲ್ಲ ಸರ್, ಯಾಕಂದ್ರೆ ಹೇಳ್ಬಿಟ್ಟಿದ್ದೀರಾ ಅದು ಈ ಸಿನಿಮಾನ ಯಾರು ರಿವ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹೆಂಗ್ ಕ್ವಶನ್ ಕೇಳ್ತೀರಾ ನೀವು? ಉಪ್ಪಿ ಸರ್. ಓಕೆ ಅಷ್ಟೇ ರೀ, ಇನ್ನೇನಿದ್ರು ಅವರೇ ಕೇಳಬೇಕು. ಹಾಂ ಸರ್, ಉಪ್ಪಿ ಸರ್. ಇಲ್ಲಿ ಸಿನಿಮಾ ರಿಲೀಸ್ ಆಯಿತು, ಎಲ್ಲ ಕಡೆಯಿಂದ ಒಂದಷ್ಟು ಮೆಚ್ಚುಗೆಗಳು, ಸಿನಿಮಾ ಬಗ್ಗೆ ಒಂದು ಪಾಸಿಟಿವ್ ಎಲ್ಲ ಕಡೆ ಬಂತು. ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ನಿರ್ದೇಶಕರುಗಳು ಕೂಡ ಸಿನಿಮಾಗಳು ನೋಡಿದ್ದಾರೆ. ನಿಮಗೆ ಒಪಿನಿಯನ್ ಹೇಗೆ ಬರ್ತಾ ಇದೆ ಎಲ್ಲ ಕಡೆಯಿಂದ? ಅಲ್ಲ, ಯೂಶಲಿ ಏನಂದರೆ ಸ್ವಲ್ಪ ನನ್ನ ಸಿನಿಮಾಲಿ ಪ್ಲಸ್ಸು ಅದೇ ಮೈನಸ್ಸು ಅದೇ ಅಂದ್ಕೊಳ್ಳಿ. ಯಾಕೆ ಅಷ್ಟು ಕ್ರೇಜ್ ಇರುತ್ತೆ ಅಂದರೆ ಬೇರೆ ಥರ ಇರುತ್ತೆ ಅಂತ. ಬಟ್ ಬೇರೆ ಥರ ಇರೋದು ತೊಗೊಳೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ನಿಮಗೆ ಒಂದು ಫಾರ್ಮೇಟಿಗೆ ಫಿಕ್ಸ್ ಆಗಿರ್ತೀರ ನೀವು. ಸಿನಿಮಾ ಅಂದರೆ ಒಂದು ಫಾರ್ಮೇಟು, ನೀವೇ ಹೇಳ್ತಾ ಇರ್ತೀರಿ ಇಲ್ಲೊಂದು ಸಾಂಗು, ಇಲ್ಲೊಂದು ಫೈಟು, ಇಲ್ಲಿದು ಇಲ್ಲಿ ಎಮೋಷನ್ನು ಅಂತ. ಸೊ ಅದನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ತಲೆ ಕೆಡುತ್ತೆ. ಬಟ್ ಅದನ್ನು ಕೂಡ ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗಿ ಅದರಲ್ಲಿ ತುಂಬ ವಿಷಯಗಳು ಹೇಳೋದಿದೆಯಲ್ಲ, ದಟ್ ಈಸ್ ಸ್ವಲ್ಪ ಡಿಫಿಕಲ್ಟೇ. ಬಟ್ ಐ ಟ್ರೈಡ್ ಆ್ಯಕ್ಚುಲಿ. ಬಟ್ ಏನಂದರೆ ನಾನು ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಲೇಯರ್ಸ್ನ ಡಿಕೋಡ್ ಮಾಡಿ ಜನಗಳು ಬಿಡಿ. ಆಮೇಲೆ ಪತ್ರಿಕೋದ್ಯಮ ಇರ್ಬೋದು, ತುಂಬ ಜನ ಏನೋ ರಿವ್ಯೂ ಇದು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜ್. ನಾನೇ ಶಾಕ್ ಆದೆ ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ. ಅಬ್ಬಾ ನಾನು ಅಂದ್ಕೊಂಡಿದ್ದಕ್ಕಿಂತ ಈ ಲೆವೆಲ್ಗೆ ಯೋಚನೆ ಮಾಡಿದಾರಲ್ಲ ಅಂತ. ಹ್ಯಾಟ್ಸ್ ಆಫ್ ನಿಜವಾಗ್ಲೂ. ನಾನು ಯಾವತ್ತೂ ಹೇಳ್ತೀನಲ್ಲ, ನೀವು ಯಾವತ್ತೂ ಮೇಲಿಡ್ತೀರಾ ಅಂತ, ಅದು ನೀವು ಪ್ರತಿ ಪ್ರೂವ್ ಮಾಡ್ತೀರಾ. ನಾವು ಭಯ ಪಡ್ತೀವಿ ಅಷ್ಟೇ ಹೊರತು ನೀವು ಯಾವಾಗಲೂ ಕೂಡ ಅದನ್ನು ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ, ಆ ಲೆವೆಲ್ ಅನಲೈಸ್ ಮಾಡ್ತೀರಾ. ಸಿನಿಮಾ ಈಸ್ ಇಟ್ ಈಸ್ ಎಂಟರ್ಟೈನ್ಮೆಂಟ್. ಅಟ್ ದಿ ಸೇಮ್ ಟೈಮ್ ಅದನ್ನು ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ. ಈ ನಿಮ್ಮ ಎನ್ಕರೇಜ್ಮೆಂಟಿಂದ ನಾನು ಏನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಕ್ರೆಡಿಟ್ ಶುಡ್ ಗೋ ಟು ಯು ಆಲ್. ನೀವು ಬರೆದಿರೋ ರಿವ್ಯೂಸ್ ಇರ್ಬೋದು, ನೀವು ಮಾತಾಡಿರೋ ಇದಿರ್ಬೋದು, ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸ್ತು ನನಗೆ. ನಂಗೆ ತುಂಬ ಖುಷಿ ಕೊಡೋದೇ ಅದು. ಆ ರಿವ್ಯೂಸ್ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ ನಿಜವಾಗ್ಲು. ಇಲ್ಲ, ನಿಮಗೆ 9 ವರ್ಷಗಳವರೆಗೂ ಡೈರೆಕ್ಷನ್ ಮಾಡಿದೆ, ಸುಮ್ಮನೆ ಕೂತಿದ್ದು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದ್ದ. ಮಾಡಬೇಕಿತ್ತು ಮಧ್ಯ. ಯಾಕೆ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು? ನಿಮ್ಮ ಸಿನಿಮಾಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ, ನಾನು ಯಾಕೆ 9 ವರ್ಷದವರೆಗೂ ಬಿಟ್ಟೆ ಅಂತ ಅನಿಸ್ತಾ? ನೋಡೋಣ, ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ನೋಡೋಣ. ಇಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್ ಆ್ಯಕ್ಚುಲಿ. ಅದು ಆಗಬೇಕಷ್ಟೇ. ಸಿನಿಮಾ ನಾವು ಮಾಡ್ತೀವಿ ಅಂದ್ಕೊಳ್ಳೋದಲ್ಲ, ಎಲ್ಲೋ ಒಂದು ಕಡೆ ಏನೋ ಅನ್ನಿಸಿ ಏನೋ ಮಾಡಬೇಕು ಅನ್ನಿಸಿದಾಗ ಮಾಡ್ತೀವಿ ಅಷ್ಟೇ. ನೋಡೋಣ. ಸರ್ ನೀವು ಬ್ಲ್ಯಾಕಲ್ಲಿ ಬಂದಿದ್ದೀರಾ, ಹೇಳ್ತಾ ಇದ್ರಿ ನಾನು ಯಾವಾಗಲೂ ಬ್ಲ್ಯಾಕಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು. ಸಿನಿಮಾದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಸತ್ಯ ಮತ್ತು ಕಲ್ಕಿ ಬಗ್ಗೆನ, ಕಲ್ಕಿ ಇಷ್ಟನಾ? ಸೊ ಇದ್ರ ಬಗ್ಗೆ ಬ್ಲ್ಯಾಕ್ ಯಾಕೆ ಹಾಕೋದು? ವೈಟಲ್ಲಿ ಬಂದರೆ ಒಡೆ ಸಾಯಿಸ್ಬಿಡ್ತೀರಲ್ಲ, ಅದಕ್ಕೆ ಬ್ಲ್ಯಾಕಲ್ಲಿ. ಉಪ್ಪಿ ಸರ್ ಹೇಳಿ. ಅದೇ ಫೋಕಸ್ ಮಾಡ್ತಾ ಇದ್ದೀನಿ, ಒಂದು ನಿಮಿಷ. ಉಪ್ಪಿ ಸರ್, ಈಗ ಸನ್ನಿ ಲಿಯೋನ್ ಸಾಂಗು ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ಲ? ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಕೊಡಿ. ಈ ಸನ್ನಿ ಲಿಯೋನ್ ನನ್ನದೇ ಒಂದು ಭ್ರಮೆ. ಅದು ಇದು ಹೆಂಗೆ ಕ್ರಿಯೇಟ್ ಆಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಲ್ಲ, ಶೂಟ್ ಮಾಡಿದಿರಾ ಅಲ್ವಾ, ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ. ಅದು ಸಿನಿಮಾಲ್ ಬಂದಿಲ್ಲ ಅಂದರೆ ಇಲ್ಲ ಅಂತ ಅಷ್ಟೇ. ನಾನು ಶೂಟ್ ಮಾಡಿಲ್ಲ. ಯಾಕೆ ಅಷ್ಟೊಂದು? ಅದು ಯಾರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ, ಸನ್ನಿ ಲಿಯೋನ್ ಇದ್ದಾಳೆ ನಮ್ಮ ಪಿಕ್ಚರಲ್ಲಿ ಅಂತ. ಅಲ್ಲ, ನೀವೇ ಪೋಸ್ಟ್ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ. ನಾನು ಎಲ್ಲಿ ಮಾಡಿದ್ದೀನಿ ತೋರಿಸ್ಬಿಡಿ. ಓಕೆ, ಯಾವುದೋ ಒಂದು ವಾಯ್ಸ್ ಬರುತ್ತೆ, ಅದನ್ನು ನೀವು ಸನ್ನಿ ಲಿಯೋನ್ ಅನ್ಕೊಂಡಿರ್ಬೇಕು.
ಅಲ್ಲ ಸಾಂಗ್ ಇದ್ದಾರೆ ಅಂತ ಹೇಳಿದಿರಲ್ಲ, ಸಾಂಗಲ್ಲಿ ಸನ್ನಿ ಲಿಯೋನ್ ಸಾಂಗ್ ಇರುತ್ತೆ ಅಂತ. ನಾವೆಲ್ಲ ಹೇಳಿದ್ದೀವಿ ಸಾಂಗು. ಅಜನೀಶ್ ಅವ್ರು ಎಲ್ಲಿದ್ದಾರೆ? ಇದ್ದಾರಾ ಇಲ್ಲಿ? ಸನ್ನಿ ಲಿಯೋನ್ಗೆ ಅದರ ಸಾಂಗ್ ಮಾಡಿಸಿದ್ರ ಸರ್? ಇಲ್ಲ ನೋಡಿ, ಅವ್ರು ಜಾಸ್ತಿ ಫೋಕಸ್ ಮಾಡಿ ಆ ವಾಯ್ಸ್ ಹಿಂದೆ ಇರೋದೆಲ್ಲ ಫೋಕಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಲ್ಲ, ಇದೇ ಪ್ರಶ್ನೆನ ನಿರ್ಮಾಪಕರಿಗೆ ಕೇಳೋಣ. ವೇಲು ಸರ್, ಸಾಂಗ್ ಶೂಟ್ ಮಾಡಿದ್ರೆ ಸರ್ ಇಲ್ವಾ, ಹೆಂಗೆ? ಎಲ್ಲ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಸಕ್ಸಸ್ ಮಾಡಿದ್ದು ಎಲ್ಲ ಕ್ರೆಡಿಟು ನಿಮಗೆ ಹೋಗುತ್ತೆ. ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನು ಎತ್ತಿಡಿದ್ರಿ. 50 ವರ್ಷ ಎತ್ತಿಡಿದ್ರಿ ಲಹರಿ ಸಂಸ್ಥೆನ. ಇದು 50ನೇ ವರ್ಷ. ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ. ಅಫ್ಕೋರ್ಸ್ ಮನೋರಣ್ಣ ನಮಗೆ ಎಲ್ಲ ತಂದೆ ತಾಯಿ ದೇವರು ಎಲ್ಲ. ಇಡೀ ಟೀಮ್ಗೆ ನಾನು ಚಿರುಣಿ ಆಗಿದ್ದೀನಿ. ಮತ್ತು ವಿತರಕರಿಗೆ, ಪ್ರದರ್ಶಕರಿಗೆ, ವಿದೇಶದಲ್ಲಿ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ಸು ಅವ್ರಿಗೆಲ್ಲನೂ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಸರ್, ನೀವೇನೋ ಒಂದು ಪ್ರಶ್ನೆ ಕೇಳಿದ್ರಿ. ಅದೇ, ಅದು ಸಾಂಗ್ ಶೂಟ್ ಮಾಡಿದ್ರೆ ಉಪೇಂದ್ರ ಅವರು ಇಲ್ಲ ಅಂತ ಇದ್ದಾರೆ, ಒಂದು ಕ್ಲಾರಿಫಿಕೇಶನ್ ಕೊಡಿ. ನಾನು ಸೌಂಡು ಕೇಳಿಲ್ಲ, ಕ್ಯಾಮ್ರಾನು ನೋಡಲಿಲ್ಲ ಸರ್ ಅವ್ರು ಶೂಟ್ ಮಾಡಿದಾಗ. ಓಕೆ. ಅಲ್ಲ, ನೀವು ಖರ್ಚು ಮಾಡಿರ್ತೀರಲ್ಲ ಒಂದು ಸಾಂಗ್ ಇಷ್ಟು ಅಂತ ಖರ್ಚು ಮಾಡಿ. ನಾನು ಫೈನಾನ್ಷಿಯಲಿ ಭಾಳ ವೀಕು. ಫೈನಾನ್ಷಿಯಲಿ ನಾನು ನೋಡೇ ಇಲ್ಲ. ಓಕೆ. ಈಗ ದುಡ್ಡು ಕೊಟ್ಟಿದ್ದೆ ತಾನೇ, ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗಬೇಕಾಗ್ಬೇಕು ನಿಮಗೆ. ಹೌದು. ನಾನು ಫೈನಾನ್ಷಿಯಲಿ ನೋಡಿ ಅಲ್ಲ, ಎಲ್ಲ ನೋಡಿದ ಅಣ್ಣ ಅವರು ಕೂಡ ಸಿಟ್ಟಿಗೆ ಬರ್ತಾ ಇರಲಿಲ್ಲ. ನೀವು ಉಪ್ಪಿ ಸರ್ ಥರನೇ ಮಾತಾಡ್ತಾ ಸರ್. ಆ್ಯಕ್ಚುಲಿ ಸತ್ಯ ಹೇಳ್ತೀನಿ ಸರ್, ಅವ್ರ ಜೊತೆಯಲ್ಲಿ ಇದು ನಾನು ಅವ್ರಾಗ್ಬಿಟ್ಟಿದ್ದೀನಿ, ಅವ್ರು ನನ್ನ ಥರ ಆಗ್ಬಿಟ್ಟಿದ್ದಾರೆ. UI ಆಗಿಬಿಟ್ಟಿದ್ದೀವಿ ಸರ್, ಉಲ್ಟಾ ಆಗ್ಬಿಟ್ಟಿದೆ, ಅಯ್ಯೋ ಆಗಿಬಿಟ್ಟಿದೆ ಇವಾಗ. ಓಕೆ. ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದರೆ ಈ 1 ತಿಂಗಳು ಜರ್ನಿ ಮಾಡಿದ್ನಲ್ಲ ಸರ್, ಆ ಜರ್ನಿಲಿ ಗೊತ್ತಾಯ್ತು ನನಗೆ, ಎಲ್ಲರಿಗೂ ಮುಂದೆ ಒಂದು ಮೆದ್ಲಿದ್ರೆ ಆ ಮೆದ್ಲಲ್ಲಿ 5 ಮೆದ್ಲಿದೆ ಅವ್ರಿಗೆ. ಇನ್ 1 ಬ್ರೈನ್ ಈ ಗಾಟ್ 5 ಬ್ರೈನ್ಸ್. ಇವತ್ತು ನೋಡಿ, CK ಅಂತ ಹೆಸರು ಕೊಟ್ಟೆ. CK ಅಂದರೆ ಕೆಲ್ವಿನ್ ಕ್ಲೀನ್. ಇವತ್ತು ಹಾಕೊಂಬಂದಿದ್ದೀನಿ. ಅದೇ ರೀತಿ ಶ್ರೀಕಾಂತ್ ಅವರು ಹಾಕೊಂಬಂದಿದ್ದಾರೆ ನೋಡಿ, CK. ಅದು ಗ್ರೀನು, ಸೇಮ್ ಜೀನ್ಸು. ಯಾಕೆಂದರೆ ಭಯ ಪಟ್ಬಿಟ್ಟಿದ್ದೀವಿ, ಕಂಟೆಂಟ್ ಕಿಂಗು. ಸೊ ಏನು ಹೇಳೋದು ಗೊತ್ತಿಲ್ಲ ಸರ್. ನೀವು ಸ್ಕ್ಯಾನ್ ಮಾಡಿಸ್ಲೇಬೇಕು ಕರ್ಕೊಂಡೋಗಿ. ಅಲ್ಲ ವೇಲು ಸರ್, ನೀವು ಉಪೇಂದ್ರ ಅವರು ಸಿನಿಮಾದಲ್ಲಿ ಹೇಳಿದ್ದಾರೆ ಮೆದುಳಿಂದ ಹೊರಗಡೆ ಬನ್ನಿ ಅಂತ. ನೀವು ಅವರಿಗೆ 5 ಮೆದುಳು ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಸ್ಕ್ಯಾನ್ ಮಾಡಿಸ್ತೀವಿ ಸರ್. ಇವತ್ತು ಸಂಜೆ 5:15 ಫಿಕ್ಸ್ ಮಾಡಿದ್ದೀನಿ. ನಮ್ಮ ಸನ್ನಿಲ್ಲ ಅದೇ ಟೆನೆಟ್ ಡ್ಯಾಮೇಜ್ ಸೆಂಟರ್ ಅಂತಿದೆ ಸದಾಶಿವನಲ್ಲಿ, ಕರ್ಕೊಂಡು ಹೋಗ್ತಾ ಮನೆ ಪಕ್ಕನೇ. ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕಲ್ಕಿಯಾಗಿ ಅವತಾರ ಮಾಡ್ತಾರೋ ಅಲ್ಲಿ, ಇಲ್ಲ ಸತ್ಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.